ಎರಡು ಬಾರಿ ಐಶ್ವರ್ಯ ಬಂಧನ ಆಯಿತು, ಮತ್ತೆ ರಿಲೀಸ್ ಆಯಿತು. ಪೊಲೀಸರಿಗೆ ಕಗ್ಗಂಟಾದ ಗ್ರೌಂಡ್ಸ್ ಆಫ್ ಅರೆಸ್ಟ್. ಯಾವ ಕಾಯ್ದೆ ಅಡಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬರುತ್ತೆ? ತನಿಖಾಧಿಕಾರಿಗಳಿಗೆ ಶುರುವಾಯಿತು ಕನ್ಫ್ಯೂಷನ್. PMLA UAPAಗೆ ಮಾತ್ರ ಗ್ರೌಂಡ್ಸ್ ಆಫ್ ಅರೆಸ್ಟ್, ಈ ಕಾಯ್ದೆಗೆ ಮಾತ್ರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸಾಕು. ಈ ಹಿಂದೆ ಇದೇ ವಾದ ಮಾಡ್ತಾ ಇದ್ದ ಪೊಲೀಸರು ಇದೀಗ ಎರಡು ಬಾರಿ ಹೈಕೋರ್ಟಿಂದ ಶಾಕ್. ಕೂಲಂಕುಷ ಅಧ್ಯಯನಕ್ಕೆ ಮುಂದಾದ ಪೊಲೀಸರು. ಯಾಕಂದ್ರೆ ಎರಡೆರಡು ಬಾರಿ ಐಶ್ವರ್ಯ ಬಂಧನ ಆಗುತ್ತೆ, ಮತ್ತೆ ರಿಲೀಸ್ ಆಗುತ್ತೆ. ಗ್ರೌಂಡ್ಸ್ ಆಫ್ ಅರೆಸ್ಟ್, ಇದಕ್ಕೆ ಸರಿಯಾಗಿ ಉತ್ತರ ಕೊಡೋರು ನಮ್ಮ ನಾಗರಾಜ್ ಅಪ್ಪಸಂದ್ರ ಕೊಡ್ತಾರೆ. ನಾಗರಾಜ್, ಈಗ ವೆರಿ ಸಿಂಪಲ್. ನನ್ನ ವೀಕ್ಷಕರಿಗೆ ನಾನು ಹೇಳ್ತೀನಿ, ನಾನು ಈ ಸ್ಟೋರಿಯನ್ನು ತುಂಬ ಸಲ ಹೇಳ್ತಾ ಇದ್ದೆ. ಇಲ್ಲಿ ಏನು ಗೊತ್ತಾ, ವಂಚನೆ ಕೇಸ್ ಇದು. ವಂಚನೆ ಅಂದ್ರೆ 420. ಯಾವ ವಂಚನೆ? ನೀವು ಪಿಕ್ ಪಾಕೆಟ್ ಒಬ್ಬ ಪಿಕ್ ಪಾಕೆಟ್ ಮಾಡ್ದ ಅಂತ ಇಟ್ಕೊಳ್ಳಿ ಮೆಜೆಸ್ಟಿಕಲ್ಲಿ, ಅದರಲ್ಲಿ 15 ರೂಪಾಯಿ ಇದ್ದದನ್ನ ಇಟ್ಕೊಳ್ಳಿ, ಆತನಿಗೂ ಸೇಮ್ ಕೇಸ್. ಈಗ ಇಲ್ಲಿ 19 ಕೋಟಿ ದುಡ್ಡು ಬಂತಲ್ಲ, ಅವ್ರಿಗೂ ಸೇಮ್ ಕೇಸ್. IMA ಹಗರಣದಲ್ಲಿ ಸಾವಿರಾರು ಕೋಟಿ ಬಂತಲ್ಲ, ಸಾವಿರಾರು ಕೋಟಿಯ ಹಗರಣ ಬಂತಲ್ಲ, ಅದು ಸೇಮ್ ಕೇಸ್. ಇದರಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆ ಎಷ್ಟು ಗೊತ್ತಾ? 6 ರಿಂದ 7 ವರ್ಷ. ಈಗ ಈ ಬಿಲ್ಡರ್ಗಳು ಅಥವಾ IMA ಮತ್ತೊಂದು ಇದರಲ್ಲಿ ಇವ್ರು ಏನ್ ಮಾಡ್ತಾರೆ, ಮೊದಲೇ ಪ್ಲಾನ್ ಮಾಡ್ತಾರೆ. ಇದು ನಾವು ಸಿಕ್ಕಾಕೋತೀವಿ ಅಂತ ಗೊತ್ತಿರ್ತಾವ ಅವರಿಗೆ. 1,000 ಕೋಟಿ 2,000 ಕೋಟಿ ಫ್ರಾಡ್ ಮಾಡ್ತಾರೆ. ನನಗೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಆಮೇಲೆ ಇವರು ಹೇಳ್ಬಿಡ್ತೀನಿ, ಈಗ 2,000ರಿಂದ 3,000 ಕೋಟಿ ನಾನು ಫ್ರಾಡ್ ಮಾಡ್ತೀನಪ್ಪ. ಫ್ರಾಡ್ ಮಾಡಿಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀನಿ. ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಭಾಗ್ಯ, ಸಿಕ್ಕಾಕೋತಾನೆ ಒಂದು ಫೈನ್ ಡೇ. ಆ ಟೈಮಲ್ಲಿ ನಾನು ಈ ಒಂದು 50 ಜನರ ಜೊತೆ ಲಿಂಕ್ ಇರುತ್ತೆ, ಈಸಿ ಆಗುತ್ತೆ. ಆಯ್ತು, ಎಲ್ಲ ಆಗಿ 6 ರಿಂದ 7 ವರ್ಷ ಶಿಕ್ಷೆ ಆಯ್ತು ಅಂತ ಇಟ್ಕೊಳ್ಳೋಣ. ಈಗ ಐಶ್ವರ್ಯ ಗೌಡ, ಅವಳಿಗೆ ವಯಸ್ಸು ಎಷ್ಟಿರ್ಬೋದು? ಅವಳಿಗೆ ಒಂದು ಫಾರ್ ಎಕ್ಸಾಂಪಲ್ 35-40 ಇಟ್ಕೊಳ್ಳಿ. ಜೈಲಿಗೆ ಹೋಗ್ತಾರೆ, 5 ರಿಂದ 6 ವರ್ಷ ಶಿಕ್ಷೆ ಆಗತ್ತೆ. ಬಂದದ್ರಲ್ಲಿ ಇವತ್ತೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಈಗ 1,000 ಫ್ರಾಡ್ ಮಾಡಿದವ, ಅವ್ನು ಒಡೆದು ಬಡ್ದು ಮಾಡಿದಾಗ 500-600 ಕೋಟಿ ವಾಪಸ್ ಕೊಡ್ತಾನೆ. 400 ಕೋಟಿ ಎಲ್ಲಾದ್ರೂ ಇಟ್ಟಿರ್ತಾನೆ. ಶಿಕ್ಷೆ ಆಯ್ತಾ, ವಾಪಸ್ ಬಂದನ, ಅದ್ 400 ಕೋಟಿ ಇದೆಯಲ್ಲ ವೈಟ್ ಆಯ್ತು. ಇನ್ನು ಅವನ ಬಿಂದಾಸ ಖರ್ಚು ಮಾಡಬಹುದು. ಅದನ್ನ ಯಾರು ಕೇಳೋಂಗಿಲ್ಲ. ನೀನು ಕಳ್ಳ, ಯಾವನ್ ಹೇಳ್ತೀನಿ ಕಳ್ಳ ಅಂತ ಹೇಳಿ. ಕಳ್ಳ ಗಿಲ್ಲಗೆಲ್ಲ ಶಿಕ್ಷೆ ಆಗಿದೆ, ಇದು ವೈಟ್ ಅಮ್ಮ. ಹಂಗೆ ಇದು ವ್ಯವಸ್ಥೆ. ಅವನು 15 ರೂಪಾಯಿಗೆ ಹೊಟ್ಟೆ ಹಸಿವಿಗೆ ಪಿಕ್ ಪಾಕೆಟ್ ಮಾಡಿರ್ತಾನಲ್ಲ, ಆತ ಜೀವನ ಕಳ್ಕೊಂಡು ನಶ್ವರಾಗಿ ಅವನಿಗೆ ಹೆಣ್ಣು ಕೊಡದೆ ಕಳ್ಳ ಜೈಲ್ಗೆ ಹೋದವ ಅಂತ ಹೇಳಿ ಅವನು ಮನೆಯಿಂದ ಹೊರಗಾಕಿ ಅವನು ಸತ್ಯಾನಾಶ ಆಗಿ ಹೋಗ್ಬಿಡ್ತಾನೆ. ಬನ್ನಿ, ನಾಗರಾಜ್ ಅಪ್ಪಸಂದ್ರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇದು ನೀವು ಇಲ್ಲಿ ಹೇಳ್ತಾ ಇದ್ರಲ್ಲ, ಏನು ಗ್ರೌಂಡ್ಸ್ ಆಫ್ ಅರೆಸ್ಟ್ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಅಂತೇಳಿ, ನಾನೀಗ ಹೇಳಿದ್ದಕ್ಕೂ ತಪ್ಪಿದ್ರೆ ನನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಇದೇ ಅಲ್ವಾ ಆಗ್ತಿರೋದು? ಖಂಡಿತ ಜಯಪ್ರಕಾಶ್, ಏನು ಸಾಮಾನ್ಯವಾಗಿ ವಂಚನೆ ಪ್ರಕರಣಗಳು, ಅದರಲ್ಲೂ ಎಕನಾಮಿಕ್ ಅಫೆನ್ಸಸ್ ಅಂತೇಳಿ ಏನು ಬರುತ್ತೆ, ಇದರಲ್ಲಿ 2019ರಲ್ಲಿ ಏನು ಒಂದು ಫೊಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಅನ್ನ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂತು. ಅಲ್ಲಿವರೆಗೂ ಭಾರತದಲ್ಲಿ ಎಕನಾಮಿಕ್ ಅಫೆನ್ಸಸ್ಗೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರ್ತಕ್ಕಂಥದ್ದು. ಗರಿಷ್ಠ ಅಂದ್ರೆ 7 ವರ್ಷ ಶಿಕ್ಷೆ ಕೊಡ್ತಾ ಇದ್ರು. ಈ ಒಂದು ಫೊಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಬಂದ ಮೇಲೆ ಅದರ ಪ್ರಮಾಣ 10 ವರ್ಷಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥದ್ದು. ಆದ್ರೆ ಏನ್ ಈಗ ನಡೆದಿದೆ ಐಶ್ವರ್ಯ ಕೇಸು, ಇಂಥ ವಂಚನೆ ಪ್ರಕರಣಗಳೆಲ್ಲ ಸಾಮಾನ್ಯವಾಗಿ ಏನು ಎಕನಾಮಿಕ್ ಅಫೆನ್ಸಸ್ಗೆ ಹಾಕಿಸುವಂತ 420 ವಂಚನೆ ಕೇಸ್ಗಳನ್ನ ಮಾತ್ರ ದಾಖಲು ಮಾಡಲಾಗುತ್ತೆ. ಇದರಲ್ಲಿ ಗರಿಷ್ಠ 7 ವರ್ಷದವರೆಗೂ ಶಿಕ್ಷೆ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಈ ಒಂದು ಐಶ್ವರ್ಯ ಗೌಡ ಕೇಸಲ್ಲಿ ಏನಂತಂದ್ರೆ, ಬಂಧಿಸಬೇಕಾದ್ರೆ ಏನ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತೇಳಿ 2 ಸರಿ ಜಾಮೀನು ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ಒಂದಷ್ಟು ದ್ವಂದ್ವಗಳು ಕಾಣ್ತಾ ಇದಾವೆ. ಒಂದ್ ಕಡೆ ಹೈಕೋರ್ಟ್ ನ ಏಕಸದಸ್ಯ ಪೀಠ ಜಸ್ಟಿಸ್ M ನಾಗಪ್ರಸನ್ನ ಅವರ ಪೀಠ ಒಂದು ಆದೇಶವನ್ನ, ತೀರ್ಪನ್ನ ಕೊಡುತ್ತೆ. ಯಾವುದೇ ಒಂದು UAPA ಅಂದ್ರೆ ಟೆರರಿಸ್ಟ್ಗೆ ಸಂಬಂಧಿಸಿದಂತ ಕಾಯ್ದೆ ಹಾಕಿದಾಗ ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದಾಗ ಅಂತ ಆರೋಪಿಗಳನ್ನು ಬಂಧಿಸಬೇಕಾದ್ರೆ ಮಾತ್ರ ಈ ಒಂದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ನೀವು ಲಿಖಿತ ರೂಪದಲ್ಲಿ ಕೊಡಬೇಕು. ಇಲ್ಲದೇ ಇದ್ರೆ ಮಾಮೂಲಿ ಪ್ರಕರಣಗಳಲ್ಲಿ ನೀವು ಅರೆಸ್ಟ್ ಮಾಡಿದಾದ ಬಳಿಕ ಅವರನ್ನ ರಿಮ್ಯಾಂಡ್ಗೆ ಕೊಡುವಂತ ಸಂದರ್ಭದಲ್ಲಿ ಅಥವಾ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೊಟ್ಟರೆ ಸಾಕು ಅಂತೇಳಿ ಜಸ್ಟಿಸ್ M ನಾಗಪ್ರಸನ್ನ ಹೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ ಇದೆ ಕೆಲವು ಇದರಲ್ಲಿ. ಪುರಕಾಯಸ್ಥ ಪ್ರಕರಣದಲ್ಲಿ ಇಲ್ಲ, ನೀವು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕೊಡಬೇಕು ಇಂಥ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಅಂತೇಳಿ ಸುಪ್ರೀಂ ಕೋರ್ಟ್ ಇಂದ ಸೈಟೇಷನ್ ಆಗಿಲ್ಲ.
ಈಗ ಐಶ್ವರ್ಯ ಗೌಡಗೆ ಬೇಲ್ ಸಿಗ್ತಾ ಇರ್ತಕ್ಕಂಥದ್ದು ಈ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆ ತೀರ್ಪನ್ನ ಇಟ್ಕೊಂಡು ಬೇಲ್ ಕೊಡ್ತಾ ಇರ್ತಕ್ಕಂಥದ್ದು. ಪೊಲೀಸರಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ರೆ ಯಾವ ರೀತಿ ಅರೆಸ್ಟ್ ಮಾಡಬೇಕು, ಈ ಒಂದು ಪ್ರಕರಣಗಳಲ್ಲಿ ಅರೆಸ್ಟೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಕಾನೂನಾತ್ಮಕವಾಗಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ, ಯಾಕಂದ್ರೆ ಸಾಕಷ್ಟು ವಂಚನೆ ಪ್ರಕರಣಗಳು ಅದರಲ್ಲೂ ಸೈಬರ್ ಫ್ರಾಡ್ಗಳು ಸೇರಿದಂತೆ ಇದೇ ಮಾದರಿಯಲ್ಲಿರೋದ್ರಿಂದ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋದ್ರಿಂದ ಈ ಬಗ್ಗೆ ಪರಾಮರ್ಶೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದೇನಂತಂದ್ರೆ ಎಕನಾಮಿಕ್ ಅಫೆನ್ಸಸ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಕಾಲದಿಂದ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಕಠಿಣವಾದ ಶಿಕ್ಷೆಗಳನ್ನು ಜಾರಿ ಮಾಡಬೇಕು. ಯಾಕಂತಂದ್ರೆ IPC ಹೋಗಿ BNS ಬಂದ್ರು ಎಕನಾಮಿಕ್ ಅಫೆನ್ಸಸ್ಗೆ ಅದೇ ಶಿಕ್ಷೆಯನ್ನ ಏನು ಇತ್ತು IPCಲಿ ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಏನು ಶಿಕ್ಷೆ ಕೊಡುವಂತ ಆಗ್ತಾ ಇಲ್ಲ. ಇದೀಗೆ ಆದ್ರೆ ಈಗ ಇಷ್ಟೊತ್ತು ನೀವು ಏನ್ ಹೇಳ್ತಾ ಇದ್ರಿ, 100 ಕೋಟಿ ಅವನ ಹತ್ರ ಏನೋ ಮಾಡಿ ಕಿತ್ಕೊಂಡು 1-2 ವರ್ಷ ಜೈಲ್ಗೆ ಹೋಗಿ ಬಂದ್ರೆ ಉಳಿದಿರೋ ಹಣದಲ್ಲಿ ಅವನು ಆರಾಮಾಗಿರ್ತಾನೆ, ವಿಜಯ್ ಮಲ್ಯ ತರ ಯಾವುದೋ ಬೇರೆ ದೇಶದಲ್ಲಿ ಹೋಗಿ ಬದುಕೋ ಸಾಧ್ಯತೆಗಳಿರ್ತವೆ. ಹೀಗಾಗಿ ಎಕನಾಮಿಕ್ ಅಫೆನ್ಸಸ್ ಬಗ್ಗೆ ಇನ್ನಷ್ಟು ಕಠಿಣ ಕಾನೂನುಗಳು ಬರಬೇಕು ಅಂತೇಳಿ ಸದ್ಯಕ್ಕೆ ಪೊಲೀಸ್ ವಲಯದಲ್ಲಿ ಈ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡಿ ಎಲ್ಲಿದ್ದೀವಿ ನಾವು. ಆಮೇಲೆ ಇಂಥದ್ದು ಆಗಿ 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 ಸ್ಫೋಟಗೊಳ್ಳುತ್ತೆ ಜನಗಳು ಈ ಏನು ದಂಗೆ ಹೇಳ್ತಾರೆ ಅಂತಿದೆಯಲ್ಲ, ಹಿಂಗೆ ನೋಡಿ ನೋಡಿ ಇದೊಂದು ನೋಡಿದೀವಿ, ಮತ್ತೊಂದು ನೋಡಿದೀವಿ, ಮತ್ತೊಬ್ಬ ಮಾಡ್ಕೋತಿದ್ದಾನೆ, ಇದು ಏನಿದು ಅಂತ ಆಗ್ಬಿಡುತ್ತೆ. ಈಗ ನಕ್ಸಲೈಟ್ಗಳಿಂದ ನಾವು ಹೇಳಿದ್ವಲ್ಲ, ಇದೇ ದಂಗೆ ಹೇಳೋದು. ಎಷ್ಟಪ್ಪ ನಿನ್ನನ್ನು ನಾನು ಸಹಿಸ್ಕೊಳ್ಳಿ, 1 2 3 4 ಬಗ್. ಇದು ಅಷ್ಟೇ. ನೀವು ದೇಶ ವಿದೇಶಗಳಲ್ಲಿ ಕೆಲವು ಕಡೆ ನೋಡಿದ್ರ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಗುಚ್ಚನಾಯಿ ತರ ಹೊಡೆದು ಸಾಯಿಸಿದ್ರು. ಯಾಕೆಂತಂದ್ರೆ ತಾಳ್ಮೆ 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 ತಾಳ್ಮೆ. ಒಂದ್ ದಿವಸ ಕಟ್ ತಲೆ ಕಟ್, ಹಂಗೆ ಆಗೋದು ಕೊನೆ. ಹಂಗಾಗೋದು ಬೇಡ. ಅದಕ್ಕಿಂತ ಮೊದಲು ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಯ ವಂಚಕಿ ಐಶ್ವರ್ಯ ಗೌಡ ವಂಚನೆ ಜಾಲಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಪ್ರಕರಣ ದಾಖಲಾಗಿದೆ. ಆ ಪೈಕಿ 19 ಕೋಟಿ ಪಡೆದು ವಂಚನೆ ಮಾಡಿದ್ದಾಳಂತೆ ಐಶ್ವರ್ಯ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಯಲಾಗ್ತಿದೆ ವಂಚಕಿ ಐಶ್ವರ್ಯ ವಂಚನೆ ಪುರಾಣ. ಒಂದಲ್ಲ ಎರಡಲ್ಲ 7 FIR, 19 ಕೋಟಿ ನಾಮ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಅಬ್ಬಬ್ಬ, ಈ ಐಶ್ವರ್ಯ ವಂಚನೆ ಜಾಲ ಒಂದಲ್ಲ ಎರಡಲ್ಲ, ಒಂದೊಂದೇ ವಂಚನೆ ಪ್ರಕರಣಗಳು ದಿನ ಬೆಳಗಾದ್ರೆ ಬೆಳಕಿಗೆ ಬರುತ್ತಿವೆ. ನಾನು DK ಸುರೇಶ್ ಸಹೋದರಿ ಎಂದು ಕೋಟಿ ವಂಚನೆ ಮಾಡಿದ್ದಾಳೆ. ಸದ್ಯ ಐಶ್ವರ್ಯ ಗೌಡ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 FIRಗಳು ಆಗಿದ್ದು 19 ಕೋಟಿಗೆ ಈ ನವ್ಯಶ್ರೀ ನಾಮ ಹಾಕಿದ್ದಾಳಂತೆ. ಸದ್ಯ ಐಶ್ವರ್ಯ ವಿರುದ್ಧ ಬೆಂಗಳೂರಿನ ಚಂದ್ರ ಲೇಔಟ್ ಹಾಗೂ RR ನಗರ ಮತ್ತು ಮಂಡ್ಯದಲ್ಲಿ 4 FIR ದಾಖಲಾಗಿದ್ರೆ ಬೆಂಗಳೂರಲ್ಲೇ ದಾಖಲಾದ 3 FIRನಲ್ಲಿ 19 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾಳೆಂದು ಆರೋಪವಿದೆ. ಹೀಗಾಗಿ ED ಹಾಗೂ IT ಅಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ನೀಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೇಸ್ನಲ್ಲಿ ಕೇಳಿಬಂದ ಆರೋಪ, ದೊರೆತಿರುವ ಸಾಕ್ಷಿಗಳ ಸಮೇತ ಮಾಹಿತಿ ನೀಡಲು ಬ್ಯಾಟರಾಯನಪುರ ACP ಭರತ್ ರೆಡ್ಡಿ ನೇತೃತ್ವದಲ್ಲೇ ದಾಖಲೆ ಸಲ್ಲಿಸಲು ಸಿದ್ಧತೆಯಾಗಿದೆ. ಕೇಸ್ ನಂಬರ್ 1, ಚಂದ್ರ ಲೇಔಟ್ ಠಾಣೆ. ವಾರಾಯಿ ಜ್ಯುವೆಲರ್ಸ್ ಮಾಲಕಿಗೆ ವಂಚನೆ ಆರೋಪ. 9.50 ಕೋಟಿ ಮೌಲ್ಯದ 14.660 ಗ್ರಾಂ ಚಿನ್ನ ಪಡೆದು ವಂಚನೆ. ಕೇಸ್ 2, RR ನಗರ ಠಾಣೆ. ಶಿಲ್ಪಾ ಗೌಡರಿಗೆ 430 ಗ್ರಾಂ ಚಿನ್ನಕ್ಕೆ ನಾಮ. 3.25 ಲಕ್ಷ ನಗದು ಪಡೆದು ವಂಚನೆ. ಕೇಸ್ 3, RR ನಗರ ಠಾಣೆ. ವೈದ್ಯ ಮಂಜುಳಾ ಪಾಟೀಲ್ರಿಗೆ ವಂಚನೆ. 2 kg 350 ಗ್ರಾಂ ಚಿನ್ನ ಪಡೆದು ವಂಚನೆ. 2.52 ಲಕ್ಷ ನಗದು ಸೇರಿ 5 ಕೋಟಿಗೆ ನಾಮ. ಒಟ್ಟಾರೆ ಐಶ್ವರ್ಯ ದಂಪತಿ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿವೆ. ಈ ನಯ ವಂಚಕಿ ಮಾತಿಗೆ ಇನ್ನೆಷ್ಟು ಜನರು ಮರುಳಾಗಿದ್ದಾರೋ ಕಾಲವೇ ಉತ್ತರ ನೀಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯ ಗೌಡ ವಿರುದ್ಧ ದಿನಕ್ಕೊಂದೊಂದು ರೀತಿಯ ವಂಚನೆ ಕೇಸ್ ಬಯಲಾಗ್ತಾನೆ ಇದೆ. ಆದ್ರೆ ತನಿಖೆ ಕೂಡ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಪ್ರಕರಣದಲ್ಲಿ IT ಹಾಗೂ ED ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಐಶ್ವರ್ಯ ಗೌಡಳಿಂದ ರಾಜಕಾರಣಿಗಳಿಗೆ ಟೆನ್ಷನ್. IT ಹಾಗೂ ED ಎಂಟ್ರಿ ಆದ್ರೆ ಆ ನಾಯಕರಿಗೆ ಕಂಟಕ.
ಐನಾತಿ ಐಶ್ವರ್ಯಾಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಪೈಸ್ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ದಿನಕ್ಕೊಂದು ವಂಚನೆ ಕೇಸ್ ದಾಖಲಾಗ್ತಿದ್ದು ಇದೀಗ ಶಾಸಕ ವಿನಯ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಪ್ರಕರಣದ ತನಿಖೆ ತೀವ್ರವಾದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿವೆ. ಇನ್ನು ಈ ವಂಚನೆ ಪ್ರಕರಣದಲ್ಲಿ ಐಟಿ ಹಾಗೂ ಇಡಿ ಎಂಟ್ರಿ ಆದ್ರೆ ಕೆಲ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಆಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಹಲವು ಪ್ರಭಾವಿ ಶಾಸಕರ ಜೊತೆ ಐಶ್ವರ್ಯ ನಿರಂತರ ಸಂಪರ್ಕ ಹೊಂದಿರೋ ಮಾಹಿತಿ ಲಭ್ಯವಾಗಿದೆ. ವಂಚಿಸಿದ ಹಣದಲ್ಲಿ ಚುನಾವಣೆ ವೇಳೆ ರಾಜಕಾರಣಿಗಳಿಗೆ ಹಣ ತಲುಪಿಸಿದ್ರೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ. ಈ ಪ್ರಕರಣ ಸಂಬಂಧ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ ನಡೆದಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಲವು ರಾಜಕಾರಣಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ವನಿತಾ ಹಾಗೂ ಶಿಲ್ಪಾ ಗೌಡ ದೂರಿನ ಸಂಬಂಧ ಐಶ್ವರ್ಯಾಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯ 2 ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬೇಲ್ ಪಡೆದಿರೋ ಐಶ್ವರ್ಯಾಗೆ ಸದ್ಯ ವೈದ್ಯೆ ಮಂಜುಳಾ ಪಾಟೀಲ್ ದೂರಿನ ಅನ್ವಯ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಒಂದ್ ವೇಳೆ ತನಿಖಾ ಸಂಸ್ಥೆ ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.